ದೇವಿ ಪುರಾಣದ 8ನೆಯ ಅಧ್ಯಾಯ. ದೇವಿ ಮಹಾಲಕ್ಷ್ಮಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು. ದೇವತೆಗಳ ಇಚ್ಛೆಯಂತೆ ಭೂಮಿಯ ಋಣ ತೀರಿದ ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡಿದಳು. ಮುಂದೆ ಹೇಳುವುದೇನಿದೆ? ರಣಭೂಮಿಯಲ್ಲಿ ರಾಕ್ಷಸರ ಸೈನ್ಯವಲ್ಲೇ ನಾಶವಾಗಿ ಹೋಗಿತ್ತು. ಶಾಂಭವಿಯ ಆಯುಧಗಳ ಹೊಡೆತಕ್ಕೆ ಯಾರೂ ಜೀವದಿಂದುಳಿದೇ ಇರಲಿಲ್ಲ. ರಣಭೂಮಿಯೆಲ್ಲ ಹೊಲಸಿಟ್ಟು ಹೋಗಿತ್ತು. ಕೆಸರು ಗಟ್ಟಿಯಾದ ರಕ್ತ, ಎಲುಬು, ಮಿದುಳು, ಮಾಂಸ, ಮಜ್ಜಾದಿಗಳಿಂದ ತುಂಬಿ ಹೋಗಿತ್ತು. ರಕ್ತದ ಹೊಸ ನದಿಗಳು ಹರಿಯತೊಡಗಿದ್ದವು. ದೇವಿಯ ಉಪದ್ರವದಿಂದಾಗಿ ರಾಕ್ಷಸರ ಸೈನ್ಯವೆಲ್ಲ ದಿಕ್ಕಾಪಾಲಾಗಿ ಓಡಿಹೋಯಿತು. ಮಹಿಷಾಸುರನು ತನ್ನ ಸೈನ್ಯವು ನಾಶವಾದದ್ದನ್ನು ಚಿಕ್ಷುರ, ಬಿಡಾಲರಂತಹ ಮಹಾವೀರರು ಮರಣ ಹೊಂದಿರುವುದನ್ನು ಕಣ್ಣಾರೆ ಕಂಡನು. ಅವನಿಗೆ ಕೋಪವು ನೆತ್ತಿಗೇರಿತು. ಸಿಟ್ಟಿನಿಂದ ತನ್ನ ಬಾಲವನ್ನು ತೀಡಿಕೊಂಡು ಭೂಮಿಗೆ ಅಪ್ಪಳಿಸಿದಾಗ ಪ್ರಳಯಾಕಾರದ ರುದ್ರನಂತೆ ಗೋಚರಿಸುತ್ತಿದ್ದ ಆತನ ಬಾಲದ ಆಘಾತದಿಂದಾಗಿ ಭೂಮಿ ಮತ್ತು ಸಮುದ್ರಗಳು ಏಕಾಗಿ ಧ್ರುವ ಮಂಡಲದತ್ತ ಸಾಗತೊಡಗಿದವು. ಮಹಿಷಾಸುರನ ಕೊಳಗಳ ಆಘಾತದಿಂದಾಗಿ ಭೂಮಿ ಬಿರಿದಂತಾಯಿತು. ಕೋಡುಗಳ ಇರಿತಕ್ಕೆ ಭೂಮಿಯು ಚೂರು ಚೂರಾಗಿ ಮೇಲೆ ಹಾರತೊಡಗಿತು. ಮೂಗಿನ ಭಯಂಕರವಾದ ಶ್ವಾಸೋಚ್ಛ್ವಾಸದಿಂದ ಹರಿಹರರು, ದೇವತೆಗಳು ದಿಕ್ಕಾಪಾಲಾಗಿ ಧ್ರುವಮಂಡಲಕ್ಕೆ ಹಾರಿ ಹೋದರು. ಮಹಿಷಾಸುರನ ಕಣ್ಣುಗಳ ಕಿಡಿಗಳಿಂದಾಗಿ ದೇವತೆಗಳ ನಗರಗಳು ಸುಟ್ಟು ಹೋದವು. ಮೂಗಿನ ಉಸಿರಿನಿಂದ ಕಾರ್ಮೋಡದಂತಹ ಕಪ್ಪು ಹೊಗೆ ಹೊರಡುತ್ತಿತ್ತು. ಭಯಂಕರ ರಕ್ಕಸನಾದ ಮಹಿಷನು ಮಹಾಮೃತ್ಯುವಲ್ಲದೆ ಕೇವಲ ರಾಕ್ಷಸನಾಗಿರಲಿಲ್ಲ. ಅವತಾರಿ ಎಂದೆನಿಸುವ ಮಹಾಲಕ್ಷ್ಮಿಯು ಈತನನ್ನು ಹೇಗೆ ಕಾದಾಡಿ ಗೆಲ್ಲುವಳೋ ಎಂದು ಹರಿಹರ ಬ್ರಹ್ಮಾದಿಗಳೆಲ್ಲರೂ ಚಿಂತಾಯುಕ್ತರಾದರು. ಮಹಿಷಾಸುರನು ಗರ್ಜಿಸಿ ಕೇಕೆ ಹಾಕಿದಾಗ ದೇವಿಯ ಸಿಂಹವು ಬೆದರಿ ಹಾರಿ ಬಿದ್ದು ಬಿಟ್ಟಿತು. ದೇವತೆಗಳು ಮತ್ತು ಕೈಲಾಸದಲ್ಲಿದ್ದ ಶಿವಭಕ್ತರ ಜೀವಗಳು ಕುತ್ತಿಗೆಯಲ್ಲಿಯೇ ನಿಂತುಕೊಂಡಂತಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಾತ್ರ ಸ್ವಲ್ಪ ಧೈರ್ಯದಿಂದಿದ್ದರು. ಆ ಕೂಗು ಅಬ್ಬರಗಳಿಗೆ ಬ್ರಹ್ಮಾಂಡದ ಹೊಟ್ಟೆಯೇ ಬೆರೆಯುವಂತಿತ್ತು. 1700 ಕ್ಷೋಣಿ ಮಾಂಡಲಿಕ ರಾಜರುಗಳೊಂದಿಗೆ ಅಸುರರ ದೇವನೆನಿಸಿದ ಮಹಿಷಾಸುರನು 4 ದಿಕ್ಕಿನಿಂದ ದೇವಿಯ ಕಡೆಗೆ ನುಗ್ಗಿ ಬಂದನು. ದೇವಿಯನ್ನು ಕಟ್ಟಿರಿ, ಅವಳಿಗೆ ಬಲೆ ಬೀಸಿ ಹಿಡಿದು ಪಿಚಂಡಿಯನ್ನು ಕಟ್ಟಿರಿ ಎಂದು ಆರ್ಭಟಿಸುತ್ತಾ ಭಯಂಕರವಾದ ಬಿಲ್ಲನ್ನು ಕೈಗೆತ್ತಿಕೊಂಡನು. ಮಹಿಷಾಸುರನು ದೇವಿಯ ಮೇಲೆ ಸಿಡಿಲಿನಂತಿರುವ ಅನೇಕ ಬಾಣಗಳನ್ನು ಮಳೆಗರೆದನು. ದೇವಿಯಲ್ಲದೆ ಹರಿಹರರಾದರೂ ಆಗಿದ್ದರೆ ಆತನ ಬಾಣಗಳ ಆಘಾತವನ್ನು ತಾಳಿಕೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ದೇವಿಯ ಆ ಒಂದು ವಿಶೇಷವಾಗಿರುವಂಥ ಶಕ್ತಿ, ದೇವಿಯು ಅಸುರನ ಆ ಎಲ್ಲ ಬಾಣಗಳನ್ನು ಮಧ್ಯದಲ್ಲಿಯೇ ಕತ್ತರಿಸಿ ಹಾಕಿಬಿಟ್ಟರು ಮತ್ತು ತನ್ನ ದಿವ್ಯ ಬಾಣಗಳನ್ನು ಹೂಡಿ ಹೊಡೆಯಲು ಮಹಿಷಾಸುರನು ಬಿಲ್ಲು ಧ್ವಜಗಳು ಕತ್ತರಿಸಿ ಬಿದ್ದವು. ಅವನ ಕವಚವು ದೇವಿಯ ಶರಾಘಾತದಿಂದ ಹರಿದು ಹೋಯಿತು. ಕುದುರೆಗಳು ಮತ್ತು ಸಾರಥಿಯ ಮುಂಡಗಳು ಹೋಳಾಡಿ ಬಿಟ್ಟವು. ಕೂಡಲೇ ಮಹಿಷಾಸುರನು ಸಿಟ್ಟಿಗೆದ್ದು, ನಿನ್ನನ್ನು ಪಿಚಂಡಿ ಕಟ್ಟಿ ಎಳೆದೊಯ್ಯುವೆ ಎಂದು ಆರ್ಭಟಿಸುತ್ತ ದೊಡ್ಡ ಉರುಳು ಪಾಶವನ್ನು ತೆಗೆದುಕೊಂಡು ದೇವಿಯ ಕುತ್ತಿಗೆಗೆ ಒಗೆದು ಬಿಟ್ಟನು. ಆ ಪಾಶವು ಸಿಂಹಕ್ಕೂ ದೇವಿಗೂ ಕೂಡಿಯೇ ಬಿದ್ದಿತು. ದೇವಿಯು ತಟ್ಟನೆ ಆ ಹಗ್ಗವನ್ನು ಮುಷುಂಡಿ ಎಂಬ ಖಡ್ಗದಿಂದ ಕತ್ತರಿಸಿ ಹಾಕಿದಳು. ಆ ರಾಕ್ಷಸನು ಕತ್ತಿ ಡಾಲುಗಳನ್ನು ಧರಿಸಿ
ದೇವಿಯನ್ನು ಮತ್ತು ಸಿಂಹವನ್ನು ಕೂಡಿಯೇ ಖಡ್ಗದಿಂದ ಥಳಿಸಲು ಯತ್ನಿಸಿದರು. ಮಹಿಷಾಸುರನು ದೊಡ್ಡ ಆನೆಯೊಂದನ್ನೇರಿ ಸಿಂಹವು ಕೆಳಭಾಗದಲ್ಲಿ ಸಿಗುವಂತೆ ಆನಿಸಿ ನಿಲ್ಲಿಸಿದನು ಮತ್ತು ಪರಾಂಬಳ ತಲೆಗೆ ಸಿಕ್ಕಿಸಿಕೊಂಡ ಮುತ್ತಿನ ಆಭರಣವು ಹರಿದು ಬೀಳುವಂತೆ ಅವಳ ಮೇಲೆ ಖಡ್ಗಪ್ರಹಾರವನ್ನು ಮಾಡಿದನು. ದೇವಿಯು ಅದಕ್ಕುತ್ತರವಾಗಿ ಅವನ ಖಡ್ಗವನ್ನು ಕತ್ತರಿಸಿ ಅವನನ್ನು ತ್ರಿಶೂಲದಿಂದ ತಿವಿದು ಆನೆಯ ಮೇಲಿಂದ ಕೆಳಗೆ ಉರುಳಿಸಿದಳು. ಸಿಂಹದ ಬಾಯಿಗೆ ಸಿಕ್ಕ ಆನೆಯು ಸತ್ತು ಹೋಯಿತು. ದೇವಿಗೂ ಮಹಿಷನಿಗೂ ಬಹಳೇ ಕಾಳಗವಾಯಿತು. 1000 ಕೈಗಳಿಂದ ಕಾದಾಡಿದರೂ ಮುಗಿಯದ ಮಹಾಯುದ್ಧವದು. ಮಹಿಷನು ಮೇಲಿಂದ ಮೇಲೆ ದೇವಿಯೆಡೆಗೆ ನುಗ್ಗಿ ಅವಳ ಕಾಲುಗಳನ್ನು ಹಿಂದಿಡುವಂತೆ ಮಾಡಿದನು. ದೇವಿಯೇ, ನಿನ್ನನ್ನು ಸೀಳದೆ ಬಿಡಲಾರನು ಎಂದು ಬೊಬ್ಬೆ ಹೊಡೆಯುತ್ತಲೇ ಇದ್ದನು. ದೇವಿಯು ತನ್ನ ಸಹಸ್ರ ಹಸ್ತಗಳಲ್ಲಿ ನಾನಾ ಬಗೆಯ ಆಯುಧಗಳನ್ನು ಹಿಡಿದು ಮಹಿಷನೊಂದಿಗೆ ಹೋರಾಡಿದಳು. ನಾನಾ ತರಹಗಳು, ಕಕ್ಕಡೆ, ಈಟಿ, ವನಿಕೆ, ಖಡ್ಗ, ಕಿರುಗತ್ತಿ, ಶೂಲ, ಚಕ್ರ, ಗದೆ, ಮುಸುಂಡಿ ಮುಂತಾದ ಆಯುಧಗಳನ್ನು ಆ ದೈತ್ಯನ ಮೇಲೆ ಸುರಿದು ಬೇಸತ್ತು ಬಿಟ್ಟರು. ಆ ಮಹಾಯುದ್ಧದ ಘನಘೋರ ಗಲಾಟೆ ಕೇಳಿ ದೇವತೆಗಳು ಮೂರ್ಛಿತರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದು ಬಿಟ್ಟಿದ್ದರು. ಇನ್ನು ಆ ಯುದ್ಧವನ್ನು ಕಣ್ಣಾರೆ ನೋಡಿದವರೆಂದರೆ ಹರಿಹರ ಬ್ರಹ್ಮ 3 ಜನ. ಅವರು 3 ಜನರು ಒಂದು ಕಡೆ ಸೇರಿಕೊಂಡು ದೈತ್ಯ ಹಾಗೂ ದೇವಿಯ ಪರಾಕ್ರಮಗಳನ್ನು ಹೊಗಳುತ್ತಲೇ ಇದ್ದರು. ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದಾಗಿ ಭೂಮಿಯು ಒಳಸರಿದಂತಾಯಿತು. ಕಿಡಿಗಳು ಮೇಲೆ ನೆಗೆದು ಸುರ ನದಿಯಾದ ಗಂಗಾ ನದಿಯನ್ನು ಒಣಗಿಸಿ ಬಿಟ್ಟವು. ಸಪ್ತಸಾಗರಗಳೂ ಬತ್ತಿದವು. ಉರಿ ಹೊಗೆಗಳು ಬ್ರಹ್ಮಾಂಡದ ಉದ್ದಗಲಕ್ಕೂ ಹಬ್ಬಿ ಹೊಗೆ ಸುತ್ತಿದಂತಾಯಿತು. ಮಹಿಷಾಸುರನ ಅಬ್ಬರವನ್ನು ಇನ್ನೂ ಹೇಳುತ್ತೇನೆ ಕೇಳು. ಮಹಿಷಾಸುರನು ಮತ್ತೆ ಕತ್ತಿ ಡಾಲುಗಳನ್ನು ತೆಗೆದುಕೊಂಡು ಪರದೇವತೆಯನ್ನು ಕೇಕೆ ಹಾಕುತ್ತಾ ಸುಮಾರು 50 ಹೆಜ್ಜೆಗಳಷ್ಟು ಹಿಂದಕ್ಕೆ ಸರಿಸಿಬಿಟ್ಟನು. ಆರ್ಭಟಿಸುತ್ತ ಸಿಂಹವನ್ನು 300 ಬಾರಿ ಸುತ್ತಿಸಿ ಹೊಡೆದು ಬಿಟ್ಟನು. ಅವನ ಆರ್ಭಟವನ್ನು ಇನ್ನೂ ಕೇಳಿರಿ ಎಂದು ಸೂತ ಪುರಾಣಿಕರು ಶೌನಿಕನಿಗೆ ಹೇಳತೊಡಗಿದರು. ಮಹಿಷನು ಉಸಿರು ಬಿಟ್ಟಾಗ ಪರ್ವತಗಳು ಚೆಲ್ಲಾಪಿಲ್ಲಿಯಾದವು. ದಿಕ್ಕು ದಿಕ್ಕಿಗೆ ಹಾರಿ ಹೋದವು. ಅವನ ಭಯಂಕರವಾದ ಕೂಗಿಗೆ ಸಿಂಹದ ಹೊಟ್ಟೆ ಸೀಳುವುದೇನೋ ಎಂಬಂತಾಗಿತ್ತು. ಆಗ ಮಹಿಷನು ಸಿಂಹದ ತಲೆಗೆ ಒದೆಯಲು ಸಿಂಹವು ಮೂರ್ಛೆ ಹೋಗಿಬಿಟ್ಟಿತು. ಮಹಿಷನು ಕೂಡಲೇ ಪರದೇವತೆಯನ್ನು ಖಡ್ಗದಿಂದ ಹೊಯ್ಯಲೆತ್ನಿಸಿದಾಗ ದೇವಿ ಮತ್ತು ಮಹಿಷಾಸುರರಿಬ್ಬರೂ ಆಯುಧಗಳನ್ನು ಬಿಟ್ಟು ಮಂಡೆಯೂರಿ ಕುಳಿತು ಕಾಳಗ ಮಾಡತೊಡಗಿದರು. ಅವರ ಮಂಡೆಗಳ ಆಘಾತದಿಂದ ಭೂಮಿಯು ತಗ್ಗಾಯಿತು. ಅಲ್ಲಿ ಜಲ ಸುರಿದು ಅದು ಗಂಗಾ ನದಿಯವರೆಗೂ ಹರಿದು ಹೊರಟಿತು. ಅವಳ ಕಾಳಗದ ರೀತಿಯನ್ನಿನ್ನೇನು ಹೇಳುವುದು. ಇಬ್ಬರೂ ವೀರರು ಬಹುಭರಾಟೆಯಿಂದ ಬ್ರಹ್ಮಾಂಡ ಒಡೆಯುವಂತೆ ಕಾದಾಡತೊಡಗಿದರು. ಪರಾಂಬಳು ಹಲ್ಲು ಕಡಿಯುತ್ತಾ ಆ ರಾಕ್ಷಸನನ್ನು ಶೂಲದಿಂದ ತಿವಿದಳು. ಅವನ ನಡುನೆತ್ತಿಯ ಮೇಲೆ ಭಾರವಾದ ಗದೆಯಿಂದ ಪ್ರಹಾರ ಮಾಡಿದಳು. ಕವಲೊಡೆದ ಆಯುಧದಿಂದ ಅವನ ದೇಹಕ್ಕೆ ಇರಿದಳು. ದೈತ್ಯನು ಅದೆಲ್ಲವನ್ನು ಸಹಿಸಿಕೊಂಡು ಮತ್ತೆ ಗದಾಧಾರಿಯಾಗಿ ದೇವಿಗೆ ಮಾರ್ಮಿಕವಾಗಿ ಹೊಡೆದನು. ದೇವಿಯ ದೇಹದ ಮೇಲೆ ಬಹಳಷ್ಟು ಆಯುಧಗಳು ಮುರಿದವು. ಅವಳ ಮೈ ಮೇಲಿನ ಆಯುಧಗಳ ಅಲಗುಗಳು ಚೂರು ಚೂರಾಗಿ ಭೂಮಂಡಲದ ತುಂಬೆಲ್ಲ ಸೂರಿಯಾದವು. ಆ ಯುದ್ಧದ ರೀತಿಯನ್ನು ಬಣ್ಣಿಸಿ ಹೇಳುವುದಾದರೂ ಯಾರಿದ್ದಾರೆ? ಮಹಿಷನು ಯಾವ ದೇವರನ್ನು ಆರಾಧಿಸಿ ಅಷ್ಟೊಂದು ಬಲವನ್ನು ಪಡೆದುಕೊಂಡಿದ್ದನೋ ಏನೋ. ಒಟ್ಟಾರೆ ನಾವು ಆತನನ್ನು ಸಮೀಪಿಸಲೇ ಇಲ್ಲ. ಮಹಿಷನು ಅನೇಕ ಪರ್ವತಗಳನ್ನು ಕಿತ್ತು ದೇವಿಯ ತಲೆಯ ಮೇಲೆ ಹಾಕಿದನು. ಪರಾಂಬೆಯು ಅವುಗಳನ್ನೆಲ್ಲ ಬಾಣಗಳಿಂದ ಕತ್ತರಿಸಿ ಹಾಕಿದಳು ಮತ್ತು ಮಹಿಷನಿಗೆ, ಎಲವೋ ಮೂರ್ಖ,
ಮೇಲಿಂದ ಮೇಲೆ ಹೀಗೇಕೆ ಏರಿ ಬರುತ್ತಿರುವೆ? ನಾನು ಸುರೆಯನ್ನು ಸೇವಿಸುತ್ತೇನೆ. ಅಷ್ಟಾದ ಬಳಿಕ ನೀನು ಗರ್ಜಿಸು ನೋಡೋಣ ಎಂದು ನುಡಿದಳು. ಅಮ್ಮ ಪರದೇವಿ, ನೀನು ಸುರೆಯನ್ನು ಕುಡಿ. ಈ ರಾಕ್ಷಸನದು ನಿನಗಾವ ಲೆಕ್ಕ? ಕ್ಷಣಾರ್ಧದಲ್ಲಿ ತಾನೇ ಸೋತು ನೆಲಕ್ಕೆ ಬೀಳುವನು ಎಂದು ಹರಿಹರರು ದೇವಿಗೆ ಕೂಗಿ ಹೇಳಿ ಅವಳಿಗೆ ಮಧುವನ್ನು ತಂದುಕೊಟ್ಟರು. ಪರಾಂಬೆಯು ಮಧುವನ್ನು ಸೇವಿಸಿದಳು. ಕೂಡಲೇ ಅವಳ ಕಣ್ಣುಗಳು ಕೆಂಪಾದವು. ಬ್ರಹ್ಮಾನಂದ ಪರವಶಳಾಗಿ ತನಗೆ ತಾನೇ ಆಗಿ ಕೋಪದಿಂದ ಹೂಂಕರಿಸಿದಳು. ಸುರಾಪಾನ ಮಾಡಿದ ನಂತರ ದೇವಿಯು ಹೂಂಕರಿಸುತ್ತ ಕೋನ ರೂಪಿನ ಆ ಕ್ರೂರ ದೈತ್ಯನನ್ನು ಹಾರಾಡಿ ಒದ್ದಳು. ಅವನನ್ನು ಕಾಲ ಕೆಳಗೆ ಸಿಕ್ಕಿಸಿಕೊಂಡು ಮೆಟ್ಟಿ ಹಿಡಿದಳು. ತಲೆಯನ್ನು ಖಡ್ಗದಿಂದ ಕತ್ತರಿಸಿ ಹಾಕಿದಳು. ಎದೆ ಮತ್ತು ಶಿರಗಳನ್ನು ಶೂಲದಿಂದ ತಿವಿದಳು. ಮಹಿಷನು ಮಡಿದನು. ಆಗ ದೇವತೆಗಳು ಮೂರ್ಛೆಯಿಂದ ಎಚ್ಚರಗೊಂಡು ಮೇಲಿಂದ ಮೇಲೆ ದೇವಿಗೆ ಜಯಕಾರ ಮಾಡತೊಡಗಿದರು. ಕೋನ ರೂಪವನಾದ ಮಹಿಷಾಸುರನು ಸತ್ತ ಕೂಡಲೇ ಅಸುರರು, ಅಯ್ಯೋ ಮಹಿಷಾಸುರನು ಸತ್ತು ಹೋದನೇ, ನಮಗಿನ್ನು ಉಳಿಗಾಲವಿಲ್ಲ ಎಂದು ಚಿಂತಿಸುತ್ತಿರಲು ದೇವಿಯು ಅವರನ್ನೆಲ್ಲ ಬಗೆಯ ಅಸ್ತ್ರಗಳಿಂದ ಬಗೆಯಾಗಿ ಹೊಡೆದು ನೆಲಕ್ಕುರುಳಿಸಿಬಿಟ್ಟಳು. ಮಹಾರಣಾಂಗಣದಲ್ಲಿ ಅವರೆಲ್ಲರೂ ಮಹಿಷಾಸುರನ ಸುತ್ತಮುತ್ತಲೆಲ್ಲವೂ ಕೂಡ ಸತ್ತು ಬಿದ್ದರು. ರಣಾಂಗಣವು ಭಯಂಕರವಾಗಿ ಗೋಚರಿಸತೊಡಗಿತು. ಮಹಿಷಾಸುರನು ಚಕ್ರಾಧಿಪತಿಯಾಗಿದ್ದನು. ಆತ ಸತ್ತ ಕೂಡಲೇ 1700 ಕ್ಷೋಣಿ ಮಾಂಡಲಿಕ ಅರಸರು ದೇವಿಯೊಂದಿಗೆ ಹೋರಾಡಿ ಅಸುನೀಗಿದರು. ಹಾಗೆಯೇ 3700 ಶಂಖ ಕ್ಷೋಣಿ ಸೈನಿಕರು ಮರಣವನ್ನಪ್ಪಿದರು. ಸಾವಿರಾರು ನದಿಗಳು ರಕ್ತದಿಂದ ತುಂಬಿ ಹರಿದವು. ದೇವತೆಗಳು ಸ್ವರ್ಗದಿಂದ ದೇವಿಗೆ ಹೂವಿನ ಮಳೆಯನ್ನು ಸುರಿಸಿದರು. ದೇವಿಯ ಅಡಿದಾವರೆಗಳಿಗೆ ಪುಷ್ಪಗಳನ್ನೇರಿಸಿ, ತಾಯಿ, ಮಹಿಷಾಸುರನನ್ನು ಸಂಹಾರ ಮಾಡಿ ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿದೆ. ನಮ್ಮೆಲ್ಲರನ್ನು ರಕ್ಷಣೆ ಮಾಡಿದ ನಿನಗೆ ಜಯವಾಗಲಿ ಜಯವಾಗಲಿ ಎಂದೆನ್ನುತ್ತಾ ಮಂಗಳಾರತಿಯನ್ನು ಬೆಳಗಿ ಕೈ ಮುಗಿದು ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುವರ್ಯರನ್ನು ಸ್ಮರಣೆ ಮಾಡಿದಳು. ಇಲ್ಲಿಗೆ 8ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋ ಮಹಿಷಾಸುರ ವಧೋ ನಾಮ 8ಮೋऽಧ್ಯಾಯ.